ಕ್ಲೈಮೇಟ್ ಎಷ್ಟು ಬೇಗ ಚೇಂಜ್ ಆಯಿತು ಅಂತಂದರೆ ಆಗಲೇ ಫುಲ್ ಮಳೆ ಬರೋ ಥರ ಇದೆ. ಈವನ್ ಪಾಪು ಕೂಡ ಮಲ್ಕೊಂಡ್ಲು ಅಲ್ಲೇನೆ. ಆಮೇಲೆ ಮಳೆ ನಿಂತ ಮೇಲೆ ನಾವು ಮೇಲ್ಗಡೆ ಬಂದಿದ್ದು. ಫೆರಿಲಿ ಹೋಗ್ಬೇಕು, ಆ ಫ್ಲೋಟಿಂಗ್ ಬ್ರಿಡ್ಜ್ ಇದೆಲ್ಲ ಹತ್ಲಿಕ್ಕೆ ಫೆರಿಗೆ, ಅದು ಬೇರೆ ಎಗ್ರಿ ಬೀಳ್ತಿದೆ, ವೇವ್ ಜಾಸ್ತಿ ಆಗ್ಬಿಟ್ಟಿತ್ತು. ಅವ್ರು ಬೇರೆ ಮೇಡಮ್ ಏನೂ ಆಗಲ್ಲ, ಎದ್ರುಕೊಂಬೇಡಿ, ಲೈಫ್ ಜಾಕೆಟ್ನ ಗಟ್ಟಿಯಾಗಿ ಹಾಕೊಳ್ಳಿ ಅಂತ ಹೇಳ್ತಾನೆ. ನನಗಂತೂ ಅವ್ರು ಹೇಳಿದ ಮೇಲೆ ಇನ್ನೂ ಭಯ. ಯಾರಾದರೂ ಅಂಡಮಾನ್ ಪ್ಲಾನ್ ಮಾಡ್ತಿದ್ರೆ ನೋಡ್ಕೊಂಡು ಪ್ಲಾನ್ ಮಾಡಿ, ಮಳೆ ಬರ್ತಿದೆ ತುಂಬ. ಹಲೋ, ವೆಲ್ಕಮ್ ಟು ಚೆರಿ ಮಾಮ್ ಡ್ಯಾಡ್ ಟಿವಿ ಚಾನಲ್. ಇವತ್ತು 4th ಡೇ ನಮ್ಮದು ಅಂಡಮಾನಲ್ಲಿ. ನಾವು ಹ್ಯಾವ್ಲಾಕ್ ಐಲ್ಯಾಂಡ್ ರೆಸಾರ್ಟಲ್ಲಿ ಸ್ಟೇ ಆಗಿದ್ವಿ. ತುಂಬ ನಿಯರ್ ಇತ್ತು ಜೆಟ್ಟಿ, ಜಸ್ಟ್ 5 minutes ಡ್ರೈವ್ ಅಷ್ಟೇ. ಸೊ ನಮ್ಮದು 9 o'clockಗೆ ಫೆರಿ ಇರೋದ್ರಿಂದ ನಾವು ಪಟ ಅಂತ ಬೇಗ ರೆಡಿಯಾಗಿ 8 o'clockಗೆ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಬಂದ್ವಿ. ಚೆರಿಗೂ ಅಷ್ಟೇ, ನಾನು ಅಲ್ಲೇನು ತಿನ್ಸಿರಲಿಲ್ಲ, ಯಾಕಂದರೆ ಅವಳು ಎದ್ದಿದ್ದೇ ಲೇಟ್ ಆಯಿತು. ಪಾಪ ಅವಳಿಗೆ ಜಸ್ಟ್ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಕರ್ಕೊಂಡ್ಬಂದ್ವಿ. ಇಲ್ಲೇ ಇಡ್ಲಿ ಇತ್ತು, ಸೊ ಇಡ್ಲಿ ತಿನ್ನಿಸಿದ್ವಿ ಅವಳಿಗೆ. ನಾವು ಜೆಟ್ಟಿ ಹತ್ರ ಬಂದ್ವಿ, ನೋಡಿದ್ರೆ ನಾವು ಬುಕ್ ಮಾಡಿದ ಫೆರಿ ಇನ್ನೂ ಬಂದಿರಲಿಲ್ಲ. ಸೊ ಅದಕ್ಕೆ ಎಲ್ಲ ಜನ ಇಲ್ಲೇ ವೇಟ್ ಮಾಡ್ತಿದ್ರು. ಆಗಲೇ ಬೆಳಿಗ್ಗೆ ತುಂಬ ಮಳೆ ಬಂದಿತ್ತು, ಬಟ್ ಈಗ ಸ್ವಲ್ಪ ಮಳೆ ಬರ್ತಿದೆ, ಬಟ್ ಓಕೆ. ಮತ್ತು ನಾವು ಬುಕ್ ಮಾಡಿದ ಕ್ಯಾಬ್ ಡ್ರೈವರೇ ನಮಗೆ ಅಲ್ಲಿ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಿ ಕೊಟ್ಟರು. ಗೇಟ್ ಹತ್ರನೇ ಅಲ್ಲಿ ಕೊಡ್ತಾರೆ ಬೋರ್ಡಿಂಗ್ ಪಾಸ್ ಎಲ್ಲ. ನಾವು ಪೋರ್ಟ್ ಬ್ಲೇರಿಂದ ಬರಬೇಕಾದ್ರೆ ತುಂಬ ಚೆಕ್ ಮಾಡ್ತಾರೆ, ತುಂಬ ಸೆಕ್ಯೂರಿಟಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಇಲ್ಲಿ ಆ ಥರ ಎಲ್ಲ ಏನಿಲ್ಲ, ಜಸ್ಟ್ ಬೋರ್ಡಿಂಗ್ ಪಾಸ್ನ ಅಲ್ಲೇ ಗೇಟ್ ಹತ್ರನೇ ಕೊಡ್ತಾರೆ, ಅದನ್ನ ನಾವು ಕಲೆಕ್ಟ್ ಮಾಡ್ಕೊಂಡು ಮಳೆ ಹೆವಿ ಜಾಸ್ತಿ ಆಗೋಯ್ತು ಆಯಿತಾ. ಅಲ್ಲೊಂದು ಪುಟ್ಟದು ವೇಟಿಂಗ್ ರೂಮ್ ಇತ್ತು, ಬರೋ ಜನ ಎಲ್ಲ ಅಲ್ಲೇ ನುಗ್ತಾಯಿದ್ರು. ಲಗೇಜ್ ಇಡೋಕ್ಕೂ ಜಾಗ ಇರ್ತಿರ್ಲಿಲ್ಲ, ಬಟ್ ಫಸ್ಟ್ ಆಫ್ ಆಲ್ ನಿಲ್ಲಕ್ಕೆ ಜಾಗ ಇರ್ತಿರಲಿಲ್ಲ. ಲಗೇಜ್ ಹೆಂಗೋ ಇಟ್ಕೊಂಡು ಹಂಗೆ ಸೈಡಲ್ಲಿ ನಿಂತ್ಕೊಂಡಿದ್ವಿ. ಫೆರಿ ಇದ್ದಿದ್ದೆ ನಮಗೆ 9 o'clockಗೆ ಡಿಪಾರ್ಚರು, ಬಟ್ ಫೆರಿ 9:45 ಆದರೂ ಇನ್ನೂ ಬಂದಿರಲಿಲ್ಲ. ಫೈನಲಿ ಫೆರಿ ಬಂತು, ಇನ್ನೂ ಅಲ್ಲಿ ಇದ್ದಿದ್ದು ಜನನೇ ಇಲ್ದಿರಲಿಲ್ಲ. ಸೊ ವೇಟಿಂಗ್ ರೂಮಲ್ಲೇ ವೇಟ್ ಮಾಡ್ತಾ ಇದ್ವಿ. ಮಳೆ ಬರ್ತಿದೆ ಆಯಿತಾ, ಬಟ್ ಆದರೆ ನಂಗೆ ಎಷ್ಟು ಸ್ವೆಟ್ ಆಗ್ತಿದೆ ಅಂತಂದರೆ ನೀವು ನೋಡ್ಬೋದು. ಯಾರೋ ಛತ್ರಿ ಇಟ್ಕೊಂಡಿಲ್ಲ ಯಾರಾದರೂ ಅಂಡಮಾನ್ ಪ್ಲ್ಯಾನ್ ಮಾಡ್ತಿದ್ರೆ ನೋಡ್ಕೊಂಡು ಪ್ಲ್ಯಾನ್ ಮಾಡಿ, ಮಳೆ ಬರ್ತಿದೆ ತುಂಬ. ಫೆರಿಲಿದ್ದಿದ್ದ ಜನ ಎಲ್ಲ ಇಳೀಲಿ ಅಂತ ಹೇಳಿದ್ರು ಆಯಿತಾ. ಸೊ ಸುಮ್ಮನೆ ಯಾಕೆ ಅಲ್ಲಿ ವೆಯ್ಟ್ ಮಾಡೋದು, ಮಳೆನೂ ಸ್ವಲ್ಪ ಕಮ್ಮಿ ಆಯ್ತಲ್ಲ ಅಂತ ಹಾಗೆ ಫೋಟೋಸ್ ತೊಗೊತಾ ಇದ್ದೆ. ಚೆರಿ ಇರೋದ್ರಿಂದ ನಮಗಂತೂ ಫುಲ್ ಅಡ್ವಾಂಟೇಜ್ ಆಯಿತಾ. ಇಲ್ಲೂ ಕೂಡ ಅಷ್ಟೇ, ಬೋರ್ಡಿಂಗ್ ಬೇಗ ಆಗೋಯ್ತು ನಮಗೆ. ನಾವು ಬೇಗ ಬಂದು ಕೂತ್ಕೊಂಡಿದ್ವಿ ಆಯಿತಾ. ಜನಗಳೆಲ್ಲ ಬರ್ತಾಯಿದ್ರೆ ಚೆರಿನ ಫುಲ್ ಮಾತಾಡ್ಸ್ಕೊಂಡು ಹೋಗ್ತಿದ್ರು. ಯಾರಾದರೂ ಅವಳ ಕಡೆ ನೋಡಿಲ್ಲ ಅಂದರೆ ಇವಳೇ ಓಯ್ ಅಂತ ಕರ್ದು ಮಾತಾಡ್ಸ್ತಾ ಇದ್ರು. Fresh air, turquoise waters, firearms and multiple fire extinguishers placed across the vessel. ಬೆಂಗಳೂರು ಸಂಜೆ ಬರ್ತೀವಿ 5 ಗಂಟೆಗೆ. ಏನು ನೋಡಿರೋದು ಅಂಡಮಾನ್, ಅದೇ ಎಲ್ಲ ಎರಡು ಸೇರಿ ಸಣ್ಣ ಐಲ್ಯಾಂಡ್ಗಳು ಅಷ್ಟೇ. ಬೇರೆ ಐಲ್ಯಾಂಡ್ ಸುಮಾರು ಇದ್ದಾವೆ. ಮೇನ್ ಐಲ್ಯಾಂಡಿಂದ ಇನ್ನೊಂದು ಹ್ಯಾವ್ಲಾಕ್ ಐಲ್ಯಾಂಡ್ ಅಂತ ಇತ್ತು, ಅಲ್ಲಿಗೆ ಹೋಗಿದ್ವಿ. ಮಳೆ ಇಲ್ಲ, ಇವಾಗ ಸ್ವಲ್ಪ ಮಳೆ ಒಂದು ಸ್ವಲ್ಪ
ಹೊತ್ತಾದಮೇಲೆ ಮಳೆ ಹೆವಿ ಜಾಸ್ತಿ ಆಯಿತು. ಚರಿ ನಮ್ಮ ಜೊತೆ ಸ್ವಲ್ಪ ಆಟ ಆಡಿದ್ಲು, ಆಮೇಲೆ ಮಲ್ಕೊಂಡ್ಬಿಟ್ಲು. ಆ್ಯಕ್ಚುಲಿ ಅವಳು ಆರಾಮಾಗಿ ಮಲ್ಕೊಂಡ್ಲು. ನನಗೆ ಅಲ್ಲಿ ಕೂತ್ಕೊಂಡು ಹೆವಿ ಭಯ ಆಗ್ತಿತ್ತು. ವೇವ್ಸ್ ತುಂಬ ಬರ್ತಿತ್ತು ಆಯಿತಾ, ಫೆರಿನೇ ಜಂಪ್ ಮಾಡೋ ಥರ ಫೀಲ್ ಆಗ್ತಿತ್ತು. ನನಗಂತೂ ಅಪ್ಪ ಹೆಂಗಾದರೂ ಸದ್ಯ ಪೋರ್ಟ್ ಬ್ಲೇರ್ ರೀಚ್ ಆದರೆ ಸಾಕು ಅನ್ನೋ ಸ್ಟೇಜಲ್ಲಿದ್ದೆ ನಾನಂತೂ. ಹೆವಿ ಅಂದರೆ ಹೆವಿ ಮೂಮೆಂಟ್ ಜಾಸ್ತಿ ಆಗ್ತಾಯಿತ್ತು. ಹ್ಯಾವ್ಲಾಕಿಂದ ಡೈರೆಕ್ಟ್ ಫೆರಿ ಇರಲಿಲ್ಲ ಆಯಿತಾ ಪೋರ್ಟ್ ಬ್ಲೇರಿಗೆ, ಥ್ರೂ ನೀಲ್ ಐಲ್ಯಾಂಡೇ ಹೋಗಬೇಕಿತ್ತು. ಸೊ ಹ್ಯಾವ್ಲಾಕಿಂದ ನೀಲ್ ಐಲ್ಯಾಂಡಿಂದ ಆಮೇಲೆ ಪೋರ್ಟ್ ಬ್ಲೇರಿಗೆ ಹೋಗಬೇಕಿತ್ತು. ನಮಗೆ 2.5 hour ಜರ್ನಿ ಇತ್ತು. ನನಗಂತೂ ಎಷ್ಟು ಭಯ ಆಗ್ತಿತ್ತು ಅಂತಂದರೆ, ವೇವ್ಸ್ ಜಾಸ್ತಿ ಇತ್ತಲ್ಲ, ಸೊ ಫುಲ್ ಭಯ ಆಗ್ತಿತ್ತು. ನಾನಂತೂ ಗಗನಿಗೆ ಅವ್ರನ್ನ ಕೇಳು ಇನ್ನೂ ಎಷ್ಟು ಅವರ್ ಜರ್ನಿ ಇದೆ ಅಂತ ಫುಲ್ ಹಿಂಸೆ ಕೊಡ್ತಾಯಿದ್ದೆ. ಇವಾಗ ನಾವು ರೂಮ್ ಚೆಕ್-ಇನ್ ರಾಸ್ ಐಲ್ಯಾಂಡಿಗೆ ಹೋಗೋಕೆ ಬರ್ತಾಯಿದ್ದೀವಿ. ನಮ್ಮ ರೂಮಿಂದ ಇಲ್ಲಿಗೆ ಬರಲಿಕ್ಕೆ ಜಸ್ಟ್ ಒಂದು 10 minutes ಆಯಿತು. ಇದು ಜಟ್ಟಿ ಬಂದು ಸೆಲ್ಯುಲಾರ್ ಜೈಲ್ ಹಿಂದ್ಗಡೆನೇ ಇದೆ. 1:30ಗೆ ಲಾಸ್ಟು ಫೆರಿ ಇತ್ತಂತೆ. ಸೊ ಅದಕ್ಕೆ ಹೋಗೋಣ, ಯಾಕೆ ಇಷ್ಟು ದೂರ ಬಂದು ಮಿಸ್ ಮಾಡೋದು ಅಂತ ಹೋಗ್ತಾಯಿದ್ವಿ. ಸೊ ನಾವಲ್ಲಿ ಟಿಕೆಟ್ ತೊಗೊಂಡ್ವಿ. ಸರ್ ವೇಟ್ ಮಾಡಿ ಅಂತ ಹೇಳಿದ್ರು. ಅಲ್ಲಿ ತನಕ ನಾವು ಅಲ್ಲೊಂದು ಕೆಫೆ ಇತ್ತು, ಆ ಕೆಫೆಯಲ್ಲಿ ಒಂದು ಸ್ವಲ್ಪ ಸಮೋಸ ಚಾಟ್ ಮತ್ತು ಪಾಪುಗೆ ಒಂದು ಸ್ವಲ್ಪ ಫೀಡ್ ಮಾಡಿಬಿಟ್ಟು ಹೋಗ್ತಾಯಿದ್ವಿ. ರಾಸ್ ಐಲ್ಯಾಂಡ್ ನಾವೆಲ್ಲೂ ಹೋಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಆದರೆ ಮಳೆ ಸದ್ಯಕ್ಕೆ ನಿಂತಿದೆ. ಸೊ ಯಾಕೆ ಮಿಸ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಇದೊಂದು ಹೋಗೋಣ ಅಂತ ಹೋಗ್ತಾಯಿದ್ವಿ. ಇಲ್ಲೇ ಎಷ್ಟೊಂದು ಬೋಟ್ಸ್ ಇದೆ, ಇದರಲ್ಲಿ ಯಾವುದೋ ಒಂದಿರುತ್ತೆ. ಜಸ್ಟ್ 10 minutes ಡ್ರೈವ್ ಅಂತೆ. ಅಲ್ಲಿ ಏನಿದೆ ಅಂತ ಅಂದರೆ ಬ್ರಿಟಿಷ್ ಅವ್ರದ್ದು ಲೈಕ್ ಹಿಸ್ಟಾರಿಕಲ್ ಪ್ಲೇಸ್ ಅದು. ಪಾಪು ನನ್ನ ಹತ್ರ ಕೊಟ್ಬಿಟ್ಟು ಅಣ್ಣ ಅವರು ಫುಲ್ಲು ಜುಮ್ ಅಂತ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಪಾಪುಗಿಂತ ಬ್ಯಾಗಿ ವೆಯ್ಟ್ ಇದೆ, ಪರವಾಗಿಲ್ಲ. ಚರಿ ನೆತ್ಕೊಳ್ಳೋದೇ ಬೆಸ್ಟ್ ಅನಿಸುತ್ತೆ. ಬೇಬಿ ಖುಷಿ ಬಾರ ಮನೆ ಬಾರ. ನಾವೀಗ ಬಂದಿದ್ದು ಆ ಐಲ್ಯಾಂಡಿಂದ ಈ ಐಲ್ಯಾಂಡ್ಗೆ. ನೀರು ಬರಲ್ವಾ? ಯಪ್ಪ ಇದೇನು ಹಿಂಗೆ ಬರ್ತದೆ, ತಿನ್ನಕ್ಕೆ ಕೊಡ್ತಾರೆ ಅಂತ ಬರ್ತಾ ಇದೆ ಇದು ಜಿಂಕೆ.
ಓ ಹೋಗ್ಬೋದಾ? ತೋರ್ಸೋದು ಹೆಂಗ? ಏನು ಸುನಾಮಿ ಆದ್ರೆ ಒಳಗಡೆ ಹೋಗ್ತಿದ್ರಾ? ಜಸ್ಟ್ ಇಷ್ಟೇ. ಮತ್ತೆ ಎಲ್ಲರೂ ಎಷ್ಟು ಜನ ಬಂದು ಸೇವ್ ಮಾಡೋಕ್ಕಾಗುತ್ತೆ? ಅವರೇನು ವೆಹಿಕಲಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಬುಕ್ ಮಾಡೋಕೆ ಹೋಗಿದ್ದಾನೆ. ಹಾಂ ಬರಬೇಕಾ? ಹಾಂ ಯಾಕಮ್ಮ? ನಾವು ವೆಹಿಕಲ್ ಬುಕ್ ಮಾಡಿದ್ವಿ, ಬರೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಜಿಂಕೆ ತೋರಿಸ್ತಾ ಇದ್ದೆ ಚರಿಗೆ, ವೆಹಿಕಲ್ ಬರೋವರೆಗೂ. ಮತ್ತು ವೆಹಿಕಲ್ ಡ್ರೈವರೇ ಗೈಡ್ ಆಗಿರ್ತಾರಂತೆ, ನಮಗೆ ಅಲ್ಲಿ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಹೇಗೆ ಬ್ರಿಟಿಷ್ ಅವರು ಹೇಗೆ ರೂಲ್ ಮಾಡಿದ್ರು, ಹೇಗೆ ಪ್ಲೇಸೆಲ್ಲ ಬಿಲ್ಟ್ ಮಾಡಿದ್ರು ಅಂತ. ನಾನು ಆ ವಿಡಿಯೋನ ಇಲ್ಲಿ ಹಾಕ್ತೀನಿ ಆಯಿತಾ. गाड़ी से लेफ्ट साइड बोलेगा तो लेफ्ट साइड देखना, राइट साइड बोलेगा तो राइट साइड देखना। कुछ डाउट रहेगा तो मेरे से पूछ सकता है। गाड़ी से लेफ्ट साइड देख लीजिए सर, फरजान अली स्टोर करके लिखा है ना, या आके ब्रिटिश टाइम का उन लोग का देख लीजिए सर। आपको सामने व्हाइट कलर बिल्डिंग दिख रहा है ना, या आके बेकरी था ब्रिटिश टाइम का। शाम का टाइम में लाइट एंड साउंड शो चलता था सर, तो यहाँ से बैठ के यहाँ देख सकता लाइट एंड साउंड शो। अभी थोड़ा बंद है, टेक्निकल प्रॉब्लम करके बंद है। ये ब्रिटिश टाइम में इसमें केक और ब्रेड बना था, बेकरी था। गाड़ी से लेफ्ट साइड देख लेना सर, यहाँ के कर्नल एडिसन का रेसिडेंट था, सप्लाई ऑफिसर का रेसिडेंट था सर। इनका ऑपोजिट में देख लेना सर, यहाँ पे टेनिस कोर्ट था ब्रिटिश टाइम का। इनके ऊपर आके मार्केट था, अभी वो जगह में रेस्टोरेंट बना रखा है। और आके यहाँ पे सेट डाल के रहता था, जरवा लोग रहता था, तो उस लोग का मार के भगा के यहाँ पे कैपिटल बना हुआ था। जो यहाँ पे ऑफिसर लोग था, बड़ा बड़ा ऑफिसर लोग था सर ब्रिटिश टाइम में, जो फैमिली था सर। और आके जो कैदी लोग का मिल के यहाँ पे रहता था। कैदी लोग आके 2000 का ऊपर था, और आके ब्रिटिश ऑफिसर लोग का 500 का ऊपर था। आर्मी ऑफिसर भी था यहाँ पे। गाड़ी से राइट साइड देखिए, यहाँ के क्लब है, सबॉर्डिनेट क्लब है, जूनियर ऑफिसर लोग का क्लब था, अंग्रेज लोग का क्लब था सर। इसमें डांसिंग सब चलता था, डांसिंग का क्लब था। इनका पीछे एक पॉन्ड है, जो 18th सेंचुरी में बना हुआ पॉन्ड अभी भी है। रेन वाटर को सेव करके रखता था सर बेटे, रेन वाटर अभी भी है सर। यहाँ पे कभी भी बारिश तूफान वगैरह आते जाते रहेगा, तो इसीलिए वहाँ पे पानी हमेशा रहेगा, फुल रहेगा वहाँ पे। अभी क्या करने के लिए यूज़ हो रहा है बोलने से, ईरन मोर वगैरह सब पानी पीने के लिए यूज़ हो रहा है। क्रिश्चियन चर्च है, 1863 में बना हुआ चर्च है सर। ये चर्च बनाने के लिए 3 साल होता था, 1863 टू 1866 में कंप्लीट करा। 3 साल होता था सर ये चर्च। घोड़ा गधा आके क्या करने के लिए लेके आया बोलने से, ट्रैवल करने के लिए लेके आया हुआ था, ठीक है। ईरन मोर आके शो के लिए लेके आया हुआ था, ठीक। अभी आके ईरन मोर आके बच गया यहाँ पे। ईरन आके आप लोग को 500 को ऊपर है, पीकॉक है 200 को ऊपर। देखभाल कौन कर रहा है बोलने से, फॉरेस्ट डिपार्टमेंट लोग देखभाल कर रहे हैं। जो नीचे से आया था ना, पूरा था ना, वो जगह फीड करता था, ठीक है। फीडिंग करके अपना अपना जगह में चले जाएगा। गाड़ी से लेफ्ट साइड देख लेना सर, यहाँ के रोमन कैथोलिक चर्च है, ओरिजिनल स्ट्रक्चर है। अभी हम लोग पावर हाउस बना के रखा है सर, डीजल से चल रहा है सर ये पावर हाउस। अंडमान निकोबार में सोर्स वगैरह सब कुछ नहीं है सर, सब डीजल से चल रहे हैं सर। समझ में आ रहा है ना? अभी सोलर का काम चल रहा है, बना रहा है, अभी सोलर बना रहा है। गाड़ी से राइट साइड देख लेना सर, यहाँ के कमिश्नर बंगला का बैक साइड वॉल है सर। ये बंगला बना हुआ स्ट्रक्चर आके सर्कल में बना हुआ था, राउंड शेप में बना हुआ था। जो ब्रिटिश टाइम में एक नाम रखा था ईस्ट ऑफ पैरिस करके, जो यहाँ के पैरिस का बैटल में बना हुआ था सर स्ट्रक्चर वगैरह सब। खंबा की तरह देख लीजिए, सीधा खंबा की तरह दिखाई दे रहा है ना। उसमें एक जन खड़ा होकर फाइनाकुलर रख के देखेगा ब्रिटिश टाइम में। जो कोई भी शिप अटैक करने के लिए आ रहा है, कोई भी एनिमी लोग आ रहा है क्या, जो कोई भी कैदी लोग भाग के जा रहा है करके, यहाँ पे फाइनाकुलर रख के दे के इन्फॉर्मेशन कमिश्नर को दे देगा, ठीक है। ऐसा करके रखता है सर उसने। गाड़ी से लेफ्ट साइड देख लेना, छोटा वाला बिल्डिंग है ना, ताकि सिक्योरिटी गार्ड, जो कमिश्नर लोग, सिक्योरिटी गार्ड लोग यहाँ पे स्टे करता था सर, ये जगह स्टे करता था बगल में, ठीक है। आगे देख लीजिए सर, यहाँ के बैरक, सोल्जर्स का बैरक था। इसमें 165 सिपाही लोग काम करता था। अभी इसमें इंडियन नेवी लोग रहता, इसी के लिए थोड़ा रेडीमेड करके रखा। आगे थोड़ा नीचे पीछे सब खंडर हो चुका सर। अंडमान निकोबार में 2004 में एर्थक्वेक आया था, सुनामी आया था, उसमें खंडर हो चुका सर ये रोड है। ये जो हम बोल रहे हैं ना बैरक का फोटो देख लीजिए, ओरिजिनल फोटो, यही प्रूफ बैरक है।
So 1941 में एक बड़ा सा earthquake आया था सर अंडमान निकोबार में। 1941 में एक आया था 8.1 आया था। 2004 में आया था वो आके 6.1 आया था। 1941 में आया था वो आके 8.1 आया था। तो उसमें क्या हो चुका सर, आइलैंड आके क्रैक होके पानी के अंदर चले गया। ये आके ब्रिटिश टाइम का 200 एकड़ था, अभी आके 70 एकड़ का लिए, 70 एकड़ का लिए 130 एकड़ आके पानी के अंदर क्रैक होके चले गए। वही आप लोग अभी देखने जा रहे हैं सर, नीचे समझ में आ रहा है ना। ये सब बैरक है, सोल्जर्स का बैरक था। यहाँ से लेके लास्ट पॉइंट तक बैरक है। जो इनका पत्थर वुड वगैरह सब कहाँ से लेके आया हुआ, इसे बर्मा से लेके आया हुआ था, म्यांमार से लेके आया हुआ था। म्यांमार हम लोग यहाँ पे पास ही है, 300 किलोमीटर। इंडोनेशिया भी बगल हम लोग का, ठीक है। काला वाला पत्थर कहाँ से लेके आया हुआ सर, इटाली से लेके आया हुआ था सर। जो वहाँ से आने के लिए इटाली से जो बोट, ब्रिटिश टाइम में जो बोट है ना, शिप है ना, बड़ा बड़ा शिप आने के लिए कैसे भी आप लोग को 6 महीना 8 महीना 1 साल ऐसा होता था। उसी के लिए एक एक बिल्डिंग बनाने के लिए आप लोग को 5 साल 6 साल 7 साल 10 साल भी हुआ था, ठीक है। गाड़ी से लेफ्ट साइड देख लेना सर, ये आके नीचे देखा था जापानीज बंकर है, ये आके ब्रिटिश लोग बंकर था, ठीक है सर। सर हम लोग सी लेवल से 200 फीट ऊपर रीच हो गया सर। यहाँ पे गाड़ी रोकेगा 20 मिनट्स के लिए। नीचे एक लाइट हाउस है, जाके फोटोग्राफी करके आ जाइए। एक टिकट दिया हुआ था ना सर, और टिकट आके टिकट दे देना, ये देखिए यहाँ पे है ना। आने के बाद अभी नहीं, रिटर्न टिकट दिखाने से आपको भेज देगा, कोई भी गाड़ी में भेज देगा सर। मेरा के लिए वेट करने के लिए सर, अच्छा यहाँ से चली जाएगा। मेरा गाइडिंग आप लोगों को पसंद होगा तो कुछ ना कुछ खुशी से दे सकते हैं सर। ಕೆಳಗಡೆ ಲೈಟ್ ಹೌಸ್ ಇದೆ, ಸೊ ಅದಕ್ಕೆ ಅವರು ಆ ಗಾಡಿ ಅಲ್ಲೇ ಸ್ಟಾಪ್ ಮಾಡಿದ್ರು. ನೀವು ಹೋಗಿ ಅಲ್ಲಿ ಪ್ಲೇಸ್ ನೋಡ್ಕೊಂಬನ್ನಿ ಮತ್ತು ಫೋಟೋಸ್ ಎಲ್ಲ ತೊಗೊಂಬನ್ನಿ ಅಂತ ಹೇಳಿದ್ರು. ಮತ್ತು ರಿಟರ್ನ್ ಬರುವಾಗ ನೀವು ಟಿಕೆಟ್ ಕೊಟ್ಟರೆ ಯಾವುದಾದ್ರೂ ಗಾಡೀಲಿ ಹತ್ಕೊಂಬರ್ಬೋದು ಅಂತ ಹೇಳಿಬಿಟ್ಟು ನಮ್ಮನ್ನ ಕಳಿಸಿದ್ರು. ವೆದರ್ ನೋಡಿ ಎಷ್ಟು ಕಾಮಾಗಿದೆ. ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಹೇಗಿತ್ತು ಅಂತ. ಬಿಸಿಲು ಇದ್ದಿದ್ದು ಬಂದಿದ್ರೆ ಊಸ್ಟಾಗಿ ಬಿಡ್ತಿದ್ವಿ ಅನಿಸುತ್ತೆ. ಬೇಬಿ ಕ್ಲೈಮೇಟ್ ಎಷ್ಟು ಬೇಗ ಚೇಂಜ್ ಆಯಿತು ಅಂತಂದರೆ ಆಗಲೇ ಫುಲ್ ಮಳೆ ಬರೋ ಥರ ಇದೆ. ಎಲ್ಲರೂ ಕೂಡ ಅವ್ರವ್ರ ಫೋಟೋಸ್ ತೊಗೊಳಕ್ಕೆ ಬ್ಯುಸಿ ಇದ್ದರು. ಸೊ ನಾವು ಹೆಂಗಿದ್ರು ಟ್ರೈಪೋರ್ಟ್ ತಂದಿದ್ವಿ, ಬೇರೆಯವ್ರನ್ನ ಕೇಳೋದಕ್ಕಿಂತ ನಾವೇ ಮೊಬೈಲ್ ಇಟ್ಬಿಟ್ಟು ಫೋಟೋಸ್ ತೊಗೊಳ್ಳೋಣ ಅಂತ ತೊಗೊತಾ ಇದ್ವಿ. ನಾವು ಲೈಟ್ ಹೌಸ್ ನೋಡೋದಕ್ಕೆ ಅಂತ ಕೆಳಗಡೆ ಇದ್ವಿ ಅಲ್ವಾ, ಬಟ್ ನಾವು ಅಲ್ಲಿಗೆ ಹೋಗೋಕ್ಕೆ ಆಗಲಿಲ್ಲ, ಮಳೆ ಸ್ಟಾರ್ಟ್ ಆಗಿಬಿಡ್ತು. ನನಗೆ ಎಷ್ಟು ಕಷ್ಟಪಟ್ಟು ಮೇಲ್ಗಡೆ ಓಡಿ ಬಂದ್ವಿ ಅಂತಂದರೆ ನನಗೆ ಸ್ಟೆಪ್ಸ್ ಹತ್ತಕ್ಕೆ ಆಗ್ತಿಲ್ಲ. ಚರಿ ಎತ್ಕೊಂಡು, ಚರಿ ಬೇರೆ ಗಗನ ಹತ್ರ ಹೋಗ್ತಾಯಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಯಿತು, ಯಾಕಂದರೆ ಅಷ್ಟು ಗಾಳಿ ಬರ್ತಿತ್ತು, ಅಂದರೆ ನಮ್ಮನ್ನೇ ಎತ್ಕೊಂಡು ಹೋಗೋ ಥರ ಗಾಳಿ ಬರ್ತಾಯಿತ್ತು, ಅಷ್ಟು ಗಾಳಿ ಬರ್ತಾಯಿತ್ತು. ಮರ ಗಿಡ ಎಲ್ಲ ಫುಲ್ಲು ಬೆಂಡ್ ಆಗ್ತಿತ್ತು. ನನಗೆ ಫುಲ್ ಭಯ ಆಗ್ತಿತ್ತು, ಅಯ್ಯೋ ಪಾಪು ಬೇರೆ ಇದೆಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅಂತ. ಅಷ್ಟು ಜೋರಾಗಿ ಗಾಳಿ ಬೀಸ್ತಾಯಿತ್ತು. ಆ್ಯಕ್ಚುಲಿ ವೀಡಿಯೋ ತೆಗಿಯುವಾಗ ಸ್ವಲ್ಪ ಕಮ್ಮಿ ಆಗಿತ್ತು, ಬಟ್ ಅದಕ್ಕೂ ಮುಂಚೆ ಸಿಕ್ಕಾಪಟ್ಟೆ ಗಾಳಿ ಇತ್ತು. ನಂಗೆ ಲಿಟ್ರಲಿ ಅಳು ಬರ್ತಾಯಿತ್ತು, ಅಯ್ಯೋ ಮಗು ಬೇರೆ ಇದೆ, ಏನು ಮಾಡೋದು. ಆ್ಯಕ್ಚುಲಿ ನಾವಲ್ಲಿ ಅರ್ಧ ಗಂಟೆ ಕೂತಿದ್ದೀವಿ. ಈವನ್ ಪಾಪು ಕೂಡ ಮಲ್ಕೊಂಡ್ಲು ಅಲ್ಲೇ. ಆಮೇಲೆ ಮಳೆ ನಿಂತ ಮೇಲೆ ನಾವು ಮೇಲ್ಗಡೆ ಬಂದಿದ್ದು. ಆಮೇಲೆ ಎಂಟ್ರೆನ್ಸ್ ಹತ್ರ ಬಂದ್ವಿ. ವೆಹಿಕಲ್ ಬಂದಮೇಲೆ ಫೆರಿಲಿ ಹೋಗಬೇಕು. ಆ ಫ್ಲೋಟಿಂಗ್ ಬ್ರಿಡ್ಜ್ ಇದೆಲ್ಲ ಹತ್ತಲಿಕ್ಕೆ ಫೆರಿಗೆ, ಅದು ಬೇರೆ ಎಗ್ರಿ ಬೀಳ್ತಿದೆ. ವೇವ್ ಜಾಸ್ತಿ ಆಗಿಬಿಟ್ಟಿತ್ತು. ನಾನಂತೂ ಲಿಟ್ರಲಿ ಅಳೋ ಥರ ಇದೆ. ಅವ್ರು ಬೇರೆ ಮೇಡಮ್ ಏನೂ ಆಗಲ್ಲ, ಹೆದರ್ಕೊಂಬೇಡಿ, ಲೈಫ್ ಜಾಕೆಟ್ನ ಗಟ್ಟಿಯಾಗಿ ಹಾಕೊಳ್ಳಿ ಅಂತ ಹೇಳ್ತಾನೆ. ನನಗಂತೂ ಅವ್ರು ಹೇಳಿದ ಮೇಲೆ ಇನ್ನೂ ಭಯ ಸ್ಟಾರ್ಟ್ ಆಯಿತು. ಯಾಕೆಂದರೆ ರೀಸೆಂಟಾಗಿ ಮಹಾರಾಷ್ಟ್ರದಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತಲ್ಲ, ಅದೇ ಓಡ್ತಿತ್ತು ತಲೆಯಲ್ಲಿ. ಈವನ್ ಗಗನ್ ಕೂಡ ಹೆದರ್ಕೊಂಡಿದ್ದ. ನಾನು ಹೆದರ್ಕೊತೀನಿ ಅಂತ ಪಾಪ ಅವ್ನು ಹೇಳ್ತಾ ಇರಲಿಲ್ಲ ಅಷ್ಟೇ. ಆಮೇಲೆ ಕೇಳಿದೆ, ನಿಂಗೆ ಭಯ ಆಗಿಲ್ವಾ ಅಂತಂದರೆ ಹ್ಞೂ ಭಯ ಆಯಿತು ಅಂತಂದ. ನಾನು ಈ ವಿಡಿಯೋ ಎಲ್ಲ ತೆಗೆದಿದ್ದು ನಾವು ಇನ್ನೇನು ಅಲ್ಲಿ ರೀಚ್ ಆಗ್ತಿದ್ದೀವಿ, ನಾವು ಆರಾಮಾಗಿದ್ದೀವಿ ಅನ್ನೋ ಟೈಮಲ್ಲಿ ಈ ವಿಡಿಯೋ ತೆಗೆದಿರೋದು. ಈವನ್ ಮನೇಲಿ ಯಾರಿಗೂ ಹೇಳಿಲ್ಲ. ಮೇ ಬಿ ಈ ವಿಡಿಯೋ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ಹೇಗೋ ಸೇಫಾಗಿ ರೂಮಿಗೆ ರೀಚ್ ಆದ್ವಿ. ಆಟೋದವರು ನಂಬರ್ ಕೊಟ್ಟಿದ್ರು, ಬಂದಿದ ತಕ್ಷಣ ಕಾಲ್ ಮಾಡಿ ಅಂತ. ಸೊ ಅವ್ರಿಗೆ ಕಾಲ್ ಮಾಡಿದ್ವಿ, ಅವರೇ ಬಂದು ಪಿಕ್ ಮಾಡಿದ್ರು ನಮಗೆ. ಚರಿಗೆ ಪಾಪ ಮಧ್ಯಾಹ್ನ ನಾನು ಊಟನೇ ತಿನ್ಸಿರಲಿಲ್ಲ, ಜಸ್ಟ್ ಫೀಡ್ ಮಾಡಿದ್ದೆ ಅಷ್ಟೇ. ಸೊ ಅದಕ್ಕೆ ರೂಮಿಗೆ ಬಂದಿದ ತಕ್ಷಣ ಅವಳಿಗೆ ಫಸ್ಟು ನಾನು ಊಟ ಮಾಡಿಸ್ದೆ. ಏನು ಕರೆದೆ ಬಾ ಅಂತ?
ನೋಡು ವ್ಯೂ ಅಂತ. ಆಕ್ಚುಲಿ ಇಷ್ಟು ಇರ್ಲಿಲ್ಲ ಅಲ್ವಾ ನೀರು ಆಗ್ಲೇ ಗಂಟೆ ಆದ್ರೆ ಇನ್ನೂ ಬರುತ್ತೆ. ಇಲ್ಲಿ ತನಕ ಬರುತ್ತಾ? ಬರುತ್ತೆ ಗೋಡೆ ತನಕ. ಮೋಡ ನೋಡಲ್ಲಿ ಪಾಪ ಕೂದಲು ಎಳಿಬಾರ್ದು. ಹೋಗಿದ್ದು ಅಲ್ಲಿ ನೋಡು, ಅಲ್ಲಿ ಝೂಮ್ ಮಾಡೋದನ್ನ. ಅದೇನೋ ರಾಸ್ ಐಲ್ಯಾಂಡ್. ರಾಸ್ ಐಲ್ಯಾಂಡ್ ಅಲ್ಲಿ ಇದು ಏನಂತಾರೆ ಲೈಟ್ ಹೌಸ್. ಲೈಟ್ ಹೌಸ್ ಅಲ್ಲಿ ಝೂಮ್ ಮಾಡ್ತೀವಿ. ಕಾಣಿಸ್ತೈತಾ ಅಲ್ಲಿ? ಓಕೆ ಓಕೆ. ಆ್ಯಕ್ಚುಲಿ ನಾವು ಇಲ್ಲಿ ತನಕ ಹೋದ್ವಿ, ಎಂಥ ಮಳೆ ಬಂತು ಅಂದರೆ ಯಪ್ಪ ಫುಲ್ ಭಯನೇ ಆಗೋಗಿತ್ತು ಬರುವಾಗ. ಇವನು ಏನು ಹೇಳ್ದ ಅಂದರೆ ಆ್ಯನಿವರ್ಸರಿಗೆ ಒಂದಿನ ಇದ್ದೋಗೋಣ 19th ಹೋಗೋಣ ಅಂತಂದರೆ ಆಕಾಶದಕ್ಕಿಂತ ಸರ್ಪ್ರೈಸ್ ಬೇಕಾ ಅಂತೆ. ಆಕಾಶದಲ್ಲಿ ಇರೋದಕ್ಕಿಂತ ಸರ್ಪ್ರೈಸ್ ಬೇಕಾ ಅಂತೆ. ಆ್ಯನಿವರ್ಸರಿ ದಿನನೇ ವಾಪಸ್ ಮನೆಗೆ ಹೋಗ್ತಾ ಇದ್ವಿ. ಬಟ್ ಇಟ್ಸ್ ಓಕೆ. ಇಲ್ಲಿ ಮಳೇಲಿ ಮಳೆ ಬಂದು ನಾವು ರೂಮಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಮನೆಗೆ ಹೋಗೋದೇ ಬೆಸ್ಟ್. ರೋಡು, ನೀರು, ಆಕಾಶ ಎಲ್ಲ ನೋಡುವಾಗಾಯ್ತು. ಯಾರು? ಚರಿ. ಚರಿ ಆಟೋ ಹತ್ತಿರ್ಲಿಲ್ಲ, ಬೋಟ್ ಹತ್ತಿರ್ಲಿಲ್ಲ, ವಿಮಾನ ಹತ್ತಿರ್ಲಿಲ್ಲ, ಫ್ಲೈಟ್ ಹತ್ತಿರ್ಲಿಲ್ಲ, ಎಲ್ಲ ಆಗೋಯ್ತು ಚರಿದು ಅಲ್ಲ ಮಗ? ಏನ್ ಸ್ನಾಕ್ಸ್ ಕೊಡ್ತಾರಂತ? ಪಕೋಡ. ಇಲ್ಲಿ ಸ್ನ್ಯಾಕ್ಸ್ ಎಷ್ಟು ಕಾಸ್ಟ್ಲಿ ಅಂತಂದರೆ ಅಪ್ಪ, ಒಂದು ಬರೀ ರೈತಾಗೆ 299 ರೂಪಾಯಿ ಹಾಕಿದ್ದಾರೆ. ಫುಡ್ ಇಸ್ ವೆರಿ ಕಾಸ್ಟ್ಲಿ. ಹ್ಞೂ ಅಲ್ಲ, ನಮ್ಮ ಮೈಸೂರಲ್ಲಿ ಫುಲ್ಲು ಒಂದು ಪುಲಾವ್ ತಗೊಂಡ್ರೆ ರೈತ ಫ್ರೀ. ಇಲ್ಲಿ ಸಪ್ರೇಟಾಗಿ ತಗೋಬೇಕು. ನಾವು ಸಿ ವ್ಯೂ ಅಂತ ಬುಕ್ ಮಾಡಿದ್ವಿ, ಆದರೆ ಅವ್ರು ಹೆಂಗೆ ಅಮ್ಮರ್ಸ್ಬಿಟ್ರು ಅಂತಂದರೆ ಬರೀ ಬಾಲ್ಕನಿಗೆ ಮಾತ್ರ ಕೊಟ್ಟಿದ್ದಾರೆ. ಇವೆಲ್ಲ ರೂಮ್ಸ್ಗೂ ಒಂದೇ ಬಾಲ್ಕನಿ ಕನೆಕ್ಟೆಡ್. ಬೋಬೋ ಅಲ್ಲೆಲ್ಲೋ ನಾಯಿ ಬೊಗಳ್ತಿದ್ರೆ ಬಾ ಅಂತ. ಎಲ್ಲ ಬಾ ಬೋಬೋ, ಇಲ್ಲಿ ಬಾ, ಅಲ್ಲಿ ಬೋಬೋ ಬಂತು. ಕರೀರಿ ಬಾ. ಬಾ ಬಾ. ಸ್ನ್ಯಾಕ್ಸ್ಗೆ ಅಂತ ಬಜ್ಜಿ ಆರ್ಡರ್ ಮಾಡಿದ್ವಿ. ಅವರು ನಮಗೆ ಬಾಲ್ಕನಿಲೇ ಅರೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. 2 ಚೇರ್ ಇದ್ದಿದ್ದು, ಬಟ್ ಚೇರಿಗೆ ನಾವು ಸ್ಟೋಲರ್ ತಂದಿದ್ವಲ್ಲ, ಅದಕ್ಕೆ ಆರಾಮಾಗಿ ಅವಳನ್ನ ಅದ್ರ ಮೇಲೆ ಕೂರಿಸ್ಬಿಟ್ಟು ನಾವು ಬಂದು ತಿನ್ಕೊಂಡು ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡಿದ್ವಿ.